ಕಾಡ್ ರೋಡಲ್ಲಿ ಹೋಗ್ತಾ ಇದೀವಿ ಗೈಸ್. ನಾವು ದಾರಿ ತೋರ್ಸೋಣ ಅಂತ ಬಂದಿದ್ದಾರೆ. ರಿಸ್ಕೇ, ಹಂಗೆ ರಸ್ಕ್ ಆಗ್ಬಿಡ್ಬೇಕು ನಮ್ಮ ಮುಂದೆ. ಅವರನ್ನೆಲ್ಲ ನಾವೇ ಬೂದಿ ಮಷೀನ್ ಆಯ್ತು ಗೊತ್ತಾಯ್ತಾ? ಭಯ ಆಗ್ತದೆ ಯಾಕೆ ಈಗ? ಯಾಕೆ ಹಿಂಗೆ ಎದರ್ಕೊಂತಿದ್ದೀರಾ? 1:40 ರೋಡ್ ಬಿದ್ದಿದ್ದೀನಿ ನಾನು. ಗೈಸ್, ನಾನು ಹಿಂಗೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಿದ್ರೆ ನನಗೆ ಪವಿ ತುಂಬ ನೆನಪಾಗ್ತಿದ್ದಾಳೆ. ಐ ಮಿಸ್ ಮೈ ಪವಿ. ಐ ಲವ್ ಮೈ ವ್ಲಾಗ್ ಮಾಡಕ್ ಬಿಡ್ತಾ ಇಲ್ಲ ಇವರೆಲ್ಲ. ನನಗೆ ಫುಲ್ಲು ಲೈಟಿಂಗು. ಮಂಗ್ಳೂರು ದಸರಾ ನೆಕ್ಸ್ಟ್ ಲೆವೆಲ್ ಆಗಿದೆ ಅನ್ಕೊಳ್ಳಿ. ಇವಾಗ ರೂಮ್ಗೆ ಹೋಗ್ತಾ ಇದೀವಿ. ಅವರೆಲ್ಲ ನಾನು ಬಿಟ್ಟು ಹೋಗೋರೆ. ಎಷ್ಟು ಕೊಪ್ಪಿರ್ಬೇಡ ಅವ್ರಿಗೆ. ಸೊ ಇವಾಗ ನಾನು ಒಬ್ಬಳೇ ಹೋಗ್ಬೇಕು. ಅಯ್ಯೋ, ಇಲ್ಲಿ ಯಾರೋ ನೋಡ್ಕೊಡ್ತೀರಿ. ಅದೇನೋ ಗುರಾಯಿಸ್ಕೊಂಡು ನೋಡ್ತಾರೆ, ಸುಮ್ಮನಿರಕ್ಕಾಗಲ್ವಾ? ಬ್ಲಾಗರ್ಸ್ ನಾನೇ ಓಡ್ ಬರಬೇಕು. ಅದು ಇವ್ರು ಬೇರೆ ನನ್ನನ್ನು ಒಬ್ಬಳನ್ನ ಬಿಟ್ಟು ಬಂದ್ಬಿಡ್ತಾರೆ ಗಬ್ಬುಗಳು. ಎಸ್ ಕಾಂತಾರ ನಾಳೆ ರಿಲೀಸ್. ಯಾರ್ಯಾರು ಹೋಗ್ತಾ ಇದ್ದೀರಾ? ನನ್ಗೆ ಹೋಗೋ ಭಾಗ್ಯ ಇಲ್ಲ. ನಿಮ್ಗೇನಾದ್ರು ಇದ್ರೆ ಅಫ್ಕೋರ್ಸ್ ಪ್ಲೀಸ್ ಹೋಗಿ ಬನ್ನಿ. ಇವಾಗ ಎಂತ ಅಂದ್ರೆ, ನಾವು ಫ್ರೀ ಟಿಕೆಟ್ಸ್ ಏನಾದ್ರು ಇದೆಯಾ ಇಲ್ವಾ ಅಂತ ನೋಡಕ್ ಬಂದಿದ್ದೀನಿ. ಅಕಸ್ಮಾತ್ ಇದ್ರೆ ಹಿಂಗೆ ಪಿಕ್ಚರ್ಗೆ ಹೋಗ್ಬಿಡ್ತೀನಿ ಅಂತ. ಏನಂತೀರಾ? ಈ ರಾತ್ರಿಲಿ ಅಡ್ವೆಂಚರಸ್ ಅವಾಗ ಮಾಡ್ತಿರ್ಬೇಕು. ಆದ್ರೆ ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ಅಲ್ಲೇನಕ್ಕೆ ಅವ್ರೆ ಜನ? ನೋಡೋಣ ಬಾ ಹೋಗ್ಲಿ. ಗೈಸ್, ಇಲ್ಲೆಲ್ಲ ಜನ ನಿಂತವ್ರೆ ಗೈಸ್. ಏನಕ್ಕೆ ಅಂತಾದ್ರೂ ನೋಡೋದ್ ಬೇಡವಾ? ಯಾಕೆ ಹಿಂಗೆ ಎದರ್ಕೊಂತಿದ್ದೀರಾ? ನಾವು ಎದರ್ಕೊಂತ ಇಲ್ಲ. ಮತ್ತೆ ಬಾ, ಅಲ್ಲಿ ಹೋಗಿ ನನಗೆ ಟಿಕೆಟ್ಸ್ ಇದೆಯಾ ಇಲ್ವಾ ಅಂತ ಕೇಳೋದೈರೆ ನನಗಿಲ್ಲ. ಅದಕ್ಕೆ ಸಂಜನನ್ ಬಿಡ್ತಾ ಇದ್ದೀನಿ. ನಮ್ಮ ಸಂಜನ್. ಅಯ್ಯೋ ಸಂಜನ, ಹೋಗು ಸಂಜನ, ಮನೆ ತೆಗಿಬೇಡ. ಗೈಸ್, ಇವತ್ತಿನ ಟಿಕೆಟ್ ಸಿಕ್ಬಿಟ್ರೆ ನನ್ನಷ್ಟು ಅದೃಷ್ಟವಂತ ಇಲ್ಲ. ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ಗೊತ್ತಿಲ್ಲ. ಆಲ್ರೆಡಿ ಇಷ್ಟು ಹುಡುಗರು ಅವ್ರಿ. ಇಷ್ಟು ಹುಡುಗರು ಮತ್ತೆ ನಮಗೆ ಟಿಕೆಟ್ ಸಿಗುತ್ತಾ ಗೊತ್ತಿಲ್ಲ ಗೈಸ್. ಟಿಕೆಟ್ ಸಿಕ್ಬಿಡ್ತು ನಮ್ಗೆ. ಟಿಕೆಟ್ ಸಿಕ್ತು. ಟಿಕೆಟ್ ಸಿಕ್ತು. ಐ ಆಮ್ ವೆರಿ ಎಕ್ಸೈಟೆಡ್ ಡೂಡ್. ಓ ಮೈ ಗಾಡ್. ಪೇಮೆಂಟು ಆಯ್ತು. 5 ಟಿಕೆಟ್ಸ್ ಪ್ಲಾಟಿನಮೇ ತಗೊಂಡಿದೀವಿ ನೋಡಿ. ಇಲ್ಲಿ ಪ್ಲಾಟಿನಮ್, ಗೋಲ್ಡ್, ಸಿಲ್ವರ್. ಥ್ಯಾಂಕ್ ಯು. ಹಿಂಗೆ ನೋಡ್ತಾ ಇರಿ, ಫಾಲೋ ಮಾಡ್ತೀರಿ. ಸೊ ಗೈಸ್, ಇವಾಗ ತಗೊಳ್ಳಿ. ಹಿಂಗೆ ಟಿಕೆಟ್ ಸಿಕ್ತು ಅನ್ನೋದು ಒಂದು ಎಕ್ಸೈಟ್ಮೆಂಟ್ ಆದ್ರೆ, ಇಲ್ಲಿ ಜನ ಕಣ್ಣೀರ್ದು ಮಾತಾಡ್ಸೋದು ಇನ್ನೊಂದು ಎಕ್ಸೈಟ್ಮೆಂಟ್. ಸೊ ನಾನು ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ. ಯಾರು ನನ್ಗೇನು ಹೇಳ್ಬೇಡಿ. ಸೊ ನಾನು ಕೂಡ ಕಾಂತಾರ ನೋಡಲ್ಲ ಅನ್ಕೊಂಡಿದ್ದೆ. ಬಟ್ ಎಸ್, ಗೋಯಿಂಗ್. ನಮ್ಮ ಅಪ್ಪ ಬಿಟ್ಟು ನೈಟ್ ಶೋ ಯಾವತ್ತೂ ಹೋಗಿರಲಿಲ್ಲ. ಅದು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ರೂಮ್ ಇರೋದ್ರಲ್ಲೇ ಪಕ್ಕದಲ್ಲಿ ಸುಮ್ಮನೆ ನಡ್ಕೊಂಡು ಬರ್ತಾ ಇದ್ವಿ. ಗೊತ್ತಿತ್ತು ನಾಳೆ ರಿಲೀಸ್ ಆಗುತ್ತೆ ಅಂತ. ಟ್ರೈನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಲ್ವೇಸ್ ವರ್ಕ್ಸ್ ಗೈಸ್. ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಡೂಡ್. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದೇ ನಾನಂತೂ ಫುಲ್ ಎಕ್ಸೈಟೆಡ್. ಲೈಟ್ ಆಫ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಯ್ತು. ನೈಟ್ ಶಾಕ್ ಬಂದಿದ್ದೀನಿ ಗೈಸ್. ಹೊಡಿರಿ ಚಪ್ಪಾಳೆ. ಕೊನೆಗೂ ನಮ್ಮ ಹುಡುಗಿರ ಜೊತೆ ಕಾಂತಾರ ನೋಡ್ದೆ. ವೆರಿ ಮಚ್ ಹ್ಯಾಪಿ. ಅಂಡ್ ಮಳೆ ಬರ್ತಿದೆ. ಓಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಂತೂ ದೊಡ್ಡ ಕುಟ್ಕಿ. ಅದು ಟೈಮ್ ಎಷ್ಟು ಗೊತ್ತಾ? ಟೈಮ್ ಎಷ್ಟು? 1:40 ರೋಡ್ ಬಿದ್ದಿದ್ದೀನಿ ನಾನು. ಕೇಸ್ ಇದೆಲ್ಲ ಮಾಮೂಲು ಅನ್ಸ್ಬೋದು ಹುಡುಗರ್ಗೆ. ಬಟ್ ನಮ್ಮ ಮನೆಗಳಿಗೆ ಗೊತ್ತಾಗ್ಬೇಕು. ನಮ್ಮ ಮನೇಲಿ ಈ ತರ ನಿಂತ್ಕೊಂಡು ನಾನು ಬ್ಲಾಗ್ ನೋಡ್ರೆ ಖಂಡಿತ ನಮ್ಮ ಅಪ್ಪ ಅಮ್ಮಂಗೆ ಎಲ್ಲ ಗೊತ್ತಾಗುತ್ತೆ. ಅಲ್ಲ, ನೀವು ಹೇಳ್ಬೋದು, ಬಟ್ ಬೆಳೆಸ್ಕೊಳ್ಳೋದಕ್ಕೂ ರೆಡಿ. ಗೈಸ್, ನನ್ಗಂತೂ ಗೇಟ್ ದಾಟಿದ್ದಷ್ಟೇ. ದಾಟಿದ್ದು ಒಳ್ಳೆ ಬಾರೆ ನೋಡೋಣ ಬಾರ್. ಅದು ಗೊತ್ತೂ ಇರಲಿಲ್ಲ ಟಿಕೆಟ್ ಸಿಗುತ್ತೆ ನಮ್ಗೆ ಅಂತ. ದೇವ್ರ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಟಿಕೆಟ್ ನೋಡಿ ಅಂತ. ಎಲ್ರು ನೋಡಿ ಕಾಂತಾರ. ಸಖತ್ ಮೂವಿ. ಫೈಟಿಂಗ್ ಹೌ ಟು ಬಿ ಹಿಂದಿ. ಹಾ, ಆಕ್ಟಿಂಗ್ ಮೋರ್ ದೆನ್ ಅ ಸ್ಟೋರಿ. ನೋ, ರಿಷಬ್ ಶೆಟ್ಟಿ ಆಕ್ಟಿಂಗ್ ಗೈಸ್. ಸೊ ಕಾಂತಾರ 2ನಲ್ಲಿ ಏನ್ ಮಾಡಿದ್ರು, ಆ ಆಕ್ಟಿಂಗ್ ಮುಂದೆ ಈ ಆಕ್ಟಿಂಗ್ ತ್ರಿಬಲ್ ತಕ್ಕದಾಗಿತ್ತು. ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಇವತ್ತು ನಾವು ಮಂಗಳೂರು ಬೀಚ್ಗೆ ಹೋಗ್ತಾ ಇದೀವಿ, ತಣ್ಣೀರ್ ಬಾವಿಗೆ. ಈ ಆಟೋಲಿ ನಾವು 5 ಜನ ಹೋಗ್ತಾ ಇದೀವಿ ಗೈಸ್. 5 ಜನ. ಬನ್ನಿ, ಇವತ್ತೇನೇನು ಸೀನ್ ಆಗುತ್ತೆ ನೋಡೋಣ. ಹಾ ಹೌದು, ನೀವು ಕಡಿಮೆ ಮಾಡಿಸ್ತೀವಿ. ಕಡಿಮೆ ಮಾಡ್ಕೊಡಿ.
ಇಲ್ಲ ನಾವು 5 ಜನ ಹಾಕಿ ಕಮ್ಮಿ ಮಾಡಿ ಕೇಳ್ತಾ ಇದ್ದಾರೆ. ಬಾರ್ಗೇನ್ ಮಾಡಕ್ ನಮ್ಮ ಹುಡುಗಿ ಯಾಕೋ ಬಾರ್ಗೇನ್ ಮಾಡಕ್ಕೆ ಬರಲ್ಲ. ನೀನ್ ಮಾಡಿಸ್ಬೇಕಿತ್ತಂದ್ರೆ ಇಲ್ಲ ಇವಾಗ ಕನ್ವಿನ್ಸಿಂಗ್ ಸ್ಕಿಲ್ಸ್ ತೋರಿಸ್ಕೊಂಡು ಸರ್ 50 ರೂಪಾಯಿ ಅಂತೆ ಸರ್ ಬಿಟ್ಕೊಡಿ ಸರ್ ಆಗಲ್ವಾ? 5 ಜನ ಬರೋರಲ್ಲಿ ಏನಿಲ್ಲ ಅಂದ್ರ ಅಲ್ಲಿಗೆ ಹೋಗ್ಲಿಕ್ಕೆ 3 ಆಟೋ ಬೇಕು. ಹೂ ಅಂದ್ರೆ ಈಗ ತಾನೇ ನೀವು ಹಂಗೆಲ್ಲ ಸುಳ್ಳು ಹೇಳ್ಬೇಡ್ದಪ್ಪ. 350 ರೂಪಾಯಿ ತಗೊಳ್ಳಿ ಆಯ್ತಾ? ಇಲ್ಲ ಮೇಡಮ್ ಸಾರಿ. ಮದ್ವೆ ಆಗಿದ್ಯಾ ನಿಮ್ಗೆ? ಮತ್ತೆ ನಾವ್ ನಿಮ್ ಮಕ್ಳು ತರ ಅನ್ಕೊಂಬಿಡಿ. 50 ರೂಪಾಯಿ ಅಷ್ಟೊಂದು ಓಲ್ಡ್ ಕಾಲ್ತಾ ಇದ್ದೀನಿ ನಾನು. ಅದು ಈ ವಯಸ್ಸು ಮಕ್ಳು ಅಲ್ಲ ಮಕ್ಳು ನೀನ್ ಏನ್ ಮಾಡ್ತಿದ್ಯಾ ಅಂತ ಸಂಜನಾ ಏನ್ ಮಾಡ್ತಿದ್ಯಾ? ಅದಕ್ಕೆ ನಂತರ ಶಕ್ತಿ ತರ ಸ್ಲಿಮ್ ಆಗಿರ್ಬೇಕು ಸಂಜನಾ. ದನ ತರ ಉತ್ಕೊಂಡಿದ್ದಾಳೆ. ಮುಂದ್ ಕುತ್ಕೊಳ್ಳಿ ಸ್ವಲ್ಪ. ಹೋಗ್ಲಿ ಬಿಡ್ರೆ. ನನ್ ಕೂದ್ಲೆ ಸಂಜನ ಒಂದೊಂದಲ್ಲ. ಮುಂದೆ ಹಾಕೊಳ್ಳೆ ಒಂದ್ಸತಿ ಜಾಗ ನಾವು ಅಪ್ಪಟ ಉಪ್ಪಿ ಅಭಿಮಾನಿ ಆಗಿರೋದ್ರಿಂದ ಅಪ್ಪಟ ಉಪ್ಪಿ ಅಭಿಮಾನಿ. ಅವನು ಅಪ್ಪಟ ನಾನೇನೇ ಅದೇ ಅಪ್ಪಟ ಉಪ್ಪಿ ಅವರ ಅಭಿಮಾನಿ ಆಗಿರೋದ್ರಿಂದ ನಾವು ಪ್ರೀತಿ ಸಾಂಗ್ ಅನ್ನು ಹಾಡಲು ಬರುತ್ತಿದ್ದಾರೆ. ನಮ್ನ ಕ್ಯಾರಿ ಮಾಡಿ ನಮ್ನ ಸಹಿಸ್ಕೊಂಡು ಕರ್ಕೊಂಡು ಹೋಗ್ತೀರಾ. ಇವರಿಗೆ ಕೂಡ ಒಂದು ಸಲಾಮ. ಚೈನಾ ಸೆಟ್ ಇಸ್ ಚೈನಾ ಸೆಟ್ ಗೈಸ್. ಉಸಿರಾಡುದು ಆಸೆಯು ಅಲ್ಲ ಹಾಡು ಗೊತ್ತಿಲ್ಲ. ಪ್ರೀತ್ಸೆ ಪ್ರೀತ್ಸೆ ಕಿರಣ ಓ ಕಿರಣ 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 ಯಾರಲ್ಲಿ ಕಿರಣ? ಗೈಸ್ ಕಿರಣನ ಟ್ಯಾಗ್ ಮಾಡ್ಬಿಟ್ಟು ಪ್ಲೀಸ್ ಆಯ್ತಾ? ಅಲ್ಲ ಸ್ವಲ್ಪ ಪೊಲೀಸ್ ಇಲ್ಲ ನಿಧಾನ. ಅವ್ರನ್ನು ಕಳ್ಕೊಳ್ಳೋಣ ಬನ್ನಿ ಸರ್ ಆಡೋಣ. ನೀವು ಸುಮ್ಮನೆ ಬರುವಾಗ ನನ್ನ ಹಿಡ್ಕೊತಾರೆ. ಇಂಥ ಕೋತಿಗಳೆಲ್ಲೂ ಸಿಕ್ಕಿರಲ್ಲ ಸರ್ ನಿಮಗೆ? ಗ್ರೂಪ್ ಹೆಸರು ಗೊತ್ತಾ ನಿಮ್ಗೆ? ನೊಂದವರ ಗುಂಪು. 3 ವರ್ಷದಿಂದ ನೊಂದವರ ಗುಂಪು. 3 ವರ್ಷದಿಂದ ಒಂದ್ ಸಿಂಗಲ್ ಹುಡುಗ ಪ್ರಾಣಿನು ಇಲ್ಲ ಅಂತ ನಾವು ನೊಂದವರ ಗುಂಪು ಅಂತ ಇದ್ವಿ. ಪರವಾಗಿಲ್ಲ ಬಿಡಿ. ನಾನು ಮಾತಾಡೋದು ಜಾಸ್ತಿ, ನಿಮ್ ಜೊತೆ ಇದ್ದು ಮಾತಾಡೋದು ಕಮ್ಮಿ ಮಾಡಿದ್ದೀನಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಮ್ ಜೊತೆ ಟ್ರಾವೆಲ್ ಮಾಡಿ? ಸಕ್ಕತ್ತಾಗಿದೆ. ನನಗೆ ಇಷ್ಟು ದೊಡ್ಡ ಬ್ಲಾಗರ್ ಅಂತ ನಾನು ಅನಿಸ್ಲೇ ಇಲ್ಲ. ಇಲ್ಲ ಸೂಪರ್ ಆಗಿದೆ. ಸೂಪರ್ ಆಗಿತ್ತಾ? ಸಕ್ಕತ್. ಗೈಸ್ ಆರಾಮಾಗಿ ಖುಷಿಯಾಗಿ ತಂದ್ಬಿಟ್ರು. ವೆರಿ ಹ್ಯಾಪಿ ನಾನಂತೂ. ಆದ್ರೂ 50 ರೂಪಾಯಿ ಬಿಟ್ಟಿಲ್ಲ ಗೈಸ್. ಮಂಗಳೂರು ಅವರು ನಿಯತ್ತಿಗೆ ಸರ್ದಾರ. ಈ ತರ ಸ್ಟ್ರೇಂಜರ್ಸ್ ಹತ್ರ ಮಾತಾಡೋದೇ ಚೆನ್ನಾಗಿದೆ. ನಾವು ನಮ್ಗೆ ಗೊತ್ತಿರೋರು ಅಂತ ಯಾರಾದ್ರೂ ಮಾತಾಡ್ಸಕ್ ಹೋದ್ರೆ ಆಟಿಟ್ಯೂಡ್ ತೋರಿಸ್ತಾರೆ. ಸ್ಟ್ರೇಂಜರ್ಸ್ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ನಾನು ದೊಡ್ಡ ಬ್ಲಾಗರ್ ಅಂತೆ. ಅಯ್ಯೋ ನನಗೆ ಖುಷಿ ಅಂದರೆ ಖುಷಿ ಯಾರಾದ್ರೂ ಹಿಂಗೆ ಹೇಳ್ಬಿಟ್ರೆ. ಅಂದರೆ ಹಾಂ ನಂಗೆ ಇಷ್ಟ ಆಯಿತು. ಅದೆಲ್ಲ ಒಂದಿನ ಎಲ್ರು ಬಾಯಲ್ಲೂ ಬರ್ಬೇಕು. ಎಂತ ದೊಡ್ಡ ಬ್ಲಾಗರ್ ಅಂತ ಏನಂತೀರಾ? ಬಚ್ಚಿಕೊಂಬಿಡದ ಮೇಲೆ ಕೇರು ಕನ್ಸನೆಲ್ಲ ಇದ್ದು ವಾಪಸ್ ಬರ್ತಾರ ಇಲ್ಲ ಅವ್ರ ಹಂಗೆ ಹೋಗ್ತಾರ ನೋಡ್ಬೇಕು. ಅಯ್ಯೋ ಶೆಟ್ಟಿ ನೋಡ್ಬಿಟ್ಲಾ? ನೋಡು ಒಂಚೂರಾದ್ರೂ ಕೇರ್ ಇದೆಯಾ ನಮ್ ಬಗ್ಗೆ? ಅಟ್ಲೀಸ್ಟ್ ಅಲ್ಲಿ ಕಾಣಿಸ್ತಿಲ್ಲ. ಅಮ್ಮ ನೀನೇನಂದೆ? ಶೆಟ್ಟಿ ನನ್ನ ನೋಡ್ಕೊಂತಾಳೆ ಅಂದ. ನೋಡು ನನ್ನನ್ನು ಬಿಟ್ಟು ಹೋಗ್ತಾಳೆ ಅವಳು ಆರಾಮಾಗಿ. ನೀನ್ ನನ್ನನ್ನೇ ಬೈತೀಯಾ? ಛೇ ಮಮ್ಮಿ, ಮರ್ಯಾದೆನೇ ಇಲ್ಲ ನಮ್ಗೆ. ನೋಡಿ ಆರಾಮಾಗಿ ಹೋಗ್ತಾ ಇರೋದು. ಆದ್ರೂ ಇಲ್ಲೇ ನೋಡು ಹೋದ್ರಲ್ಲೇ. ನಮ್ದು ಒಂದ್ ಬದುಕು. ಕಾಲ್ ಮಾಡೋದ್ ನೋಡಿ, ಕಾಲ್ ಮಾಡಿದ್ರೆ ಗೊತ್ತಾಗ್ತಾ ಇರ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಿಳಿ ಪಾರಿವಲ್ಲ ಹೆಂಗ್ ಹಿಡ್ಕೊಂಡ್ರಿ? ಅದ ಅನಕೊಂಡ್ಲಿ ಅಲ್ಲಿಂದ ಹಿಡಿತಂದ್ರ. ಏನ್ ಮಾಡ್ತೀರಾ ಇವಾಗ ಅದನ್ನ? ಸಾಕ್ತೀರಾ? ಮುದ್ದಾಗಿದೆ ಕಣ್ರು. ನಾನೊಂದ್ ಫೋಟೋ ಇಟ್ಕೊಂಡ್ಲಾ? ಕಚ್ಚಲ್ಲ ತಾನೆ? ಯಾರು ನೀನು ಪಾರಿವಾಳ, ಯಾರು ನೀನು, ಯಾಕೆ ಇಷ್ಟು ಇಷ್ಟವಾದ ನಂಗೆ ನೀನು? ಇದೆಷ್ಟು ಮುದ್ದಾಗಿದೆ.
ಸಂಜೆನ ನೋಡಿ ಹೆಂಗ್ ಬೇಳಾಡ್ತವಳೆ. ಅಣ್ಣ ಬಿಡಿ ಅಣ್ಣ, ಅಣ್ಣ ಅಣ್ಣ ಭಿಕ್ಷೆ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಬಿಡಲ್ವಂತೆ ಇಲ್ಲಿ. ಯಾಕೆ ಬಿಡಲ್ಲ? ಮಧ್ಯಾಹ್ನ ಬಿಡಲ್ವಂತೆ, ಸಾಯಂಕಾಲ ಗೈಸ್ ಇಲ್ಲಿ ಮಧ್ಯಾಹ್ನ ಬಿಡಲ್ವಂತೆ. ನಾವು ನೋಡಿದ್ರೆ 400 ರೂಪಾಯಿ ಖರ್ಚು ಮಾಡ್ಕೊಂಡ್ ಬಂದಿದೀವಿ ಇಲ್ಲಿಗೆ. 400 ರೂಪಾಯಿ ಖರ್ಚು ಮಾಡಿದೀವಿ. 400 ರೂಪಾಯಿ ನೀರಿಗೆ ಹೋಗಲ್ಲ, ತಿಂಗಳೆಲ್ಲ ದುಡಿತೀವಿ. ಯವ್ವ ಯಾಕೆ ಬಿಡಲ್ಲ? ಗವರ್ಮೆಂಟ್ ಬೀಚ್ ಎಲ್ಲ ಗೌರ್ಮೆಂಟ್ ಬೀಚ್ ಮಾಡ್ಕೊಂಡ್ಬಿಡ್ತಾರೆ. ಗೌರ್ಮೆಂಟ್ ಯಾವ್ದೇ ಜನ ಎಲ್ಲ ನಾವೇ ಟ್ಯಾಕ್ಸ್ ಕಟ್ತೀವಿ, ಅವ್ರಿಗೆ ಎಲ್ಲ ಮಾಡ್ಕೊಬಿಡ್ತಾರೆ. ಗೈಸ್ ಪ್ಲೀಸ್ ಒಂದ್ ಸ್ವಲ್ಪ ಹೊತ್ತು ಅಷ್ಟೇ ವಿಡಿಯೋ ಮಾಡ್ಬಿಟ್ಟು ಹೋಗ್ಬಿಡ್ತೀವಿ. ಅರ್ಧ ಗಂಟೆ 1 ಮಿನಿಟ್ ಜಾಸ್ತಿ ಆದ್ರು ಇನ್ನೊಬ್ಬ ಬಂದ್ ಬೈತಾರೆ ಮತ್ತೆ. ನೋಡು ಆ ಹುಡುಗನ ನೋಡೋಗ್ತಾನೆ ಸಂಜನ ಮಾಡೋ ಏನು ಮುಂದೆ ನಡ್ಕೊಂಡು ಹೋಗ್ಬೋದು. ಎಷ್ಟು ದೂರ ನಡಿಬೇಕು? ಅರ್ಧ ಕಿಲೋಮೀಟರ್ ನಡಿಬೇಕಾ? ಇಲ್ಲ ತಿಂದಿದ್ ಒಂದೇ ಒಂದ್ ದೋಸೆಲೆ ಏನ್ ಬಿರಿಯಾನಿನ ಕೊಡ್ಸಿದೀರಾ ಭಯ್ಯ? ಕನ್ನಡ ಬರುತ್ತೆ ತಾನೆ? ಏ ಬರುತ್ತೆ, ಸುಮ್ನಿರ್ ಭಯ್ಯ. ಇವಾಗ ತಾನೇ ಮಾತಾಡ್ಬಿಟ್ಟು. ಅದ್ರ ಹೆಸರೇನು? ಒಂಟ ಹೆಸರು ಪುನೀತ್ ರಾಜ್ಕುಮಾರ್ ಅಂತೆ ಗೈಸ್. ಈ ಒಂಟ ಹೆಸರು, ಈ ಒಂಟ ಹೆಸರು ಬಾಹುಬಲಿ ಅಂತ. ಇದು ಲಕ್ಕಿ ಅಂತ ಗೈಸ್. ಏನೇ ಆಗ್ಲಿ ನಮ್ಮ ಅಪ್ಪ ಸರ್ ಹೆಸರು ಇಕ್ಕವರಲ್ಲ, ಅದಕ್ಕೆ ನಾನು ಹೋಗಿದ ತಕ್ಷಣ ಅದು ಹಿಂಗ್ ಮುಖ ತೋರಿಸಿದ್ ನೋಡಿ. ಅದ್ ನೋಡಿ ನಾನು ಹೇಳಿಲ್ವಾ ತಿರುಗುತ್ತೆ ಅಂತ. ತಾತನೇ ದಾರಿ ತೋರ್ಸೋಣ ಅಂತ ಬಂದಿದ್ದಾರೆ. ಸೊ ಕೈಂಡ್ ಅಲ್ವಾ? ಸೊ ಸ್ವೀಟ್ ಆಫ್ ತಾತ. ತಾತ ನಿಮ್ಮ ಹೆಸರು? ತಾತ ಅದ್ ಹೆಂಗ್ ತಾತ ನಾನು ಇಗ್ನೋರ್ ಮಾಡ್ಬಿಟ್ಟೆ. ಹೆಸರು ಏನ್ ತಾತ? ಪ್ರಕಾಶ್. ವಾವ್, ತಾತ ಹೆಸರು ಕ್ರೇಜಿ. ಎಷ್ಟು ಮಾಡ್ರಲ್ ಆಗಿ ಇಕ್ಬಿಟ್ಟವ್ರಿ ತಾತ ಹೆಸರುನ. ಗೈಸ್ ಕಾಡ್ ರೋಡಲ್ಲಿ ಹೋಗ್ತಾ ಇದೀವಿ ಗೈಸ್. ನಾವು ಅಡ್ವೆಂಚರ್ ಮಾಡ್ತಾ ಇದೀವಿ ಮಂಗಳೂರಿಗೆ ಬಂದು. ತಡ್ಕೊಳ್ಳಿ, ಸ್ವಲ್ಪ ಓಡ್ಬೇಡ. ಅದ ಪಕ್ಕದಲ್ಲಿ ಹಾವಿಲ್ಲ ಅಲ್ಲ, ಕೆಳಗಡೆ ನೋಡ್ ಬನ್ನಿ ಅಂತ ಹೇಳ್ತಿದ್ದಾರೆ. ಸಂಧ್ಯಾ ನಿಂಗೆ ಫೋನ್ ಇಟ್ಕೊಂಡಿದ್ಯಲ್ಲ ಅದಕ್ಕೆ. ಹಾ ಗೈಸ್ ಇದಂತೂ ನಾವು ಕಾಡ್ ರೂಟಲ್ಲಿ ಹೋಗ್ತಾ ಇದೀವಿ. ಕಾಡ್ ರೂಟಲ್ಲಿ ನಮ್ಮ ಅಮ್ಮಂಗೆ ಏನಾದ್ರು ಹಿಂಗ್ ಹೋಗ್ತಾ ಇದೀನಿ ಅಂತ ಗೊತ್ತಾದ್ರೆ ಪರ್ಕೆ ಚಪ್ಪಲಿ ಹಂಗೆ ನೆಕ್ಸ್ಟ್ ಟೈಮ್ ಕಳ್ಸೋದೇ ಇಲ್ಲ ನನ್ನ. ಬಟ್ ಆದ್ರೂ ನಾನು ವ್ಲಾಗ್ ಮಾಡಿಲ್ಲ ಅಂದ್ರೆ ನಿಮ್ಗೆಲ್ಲ ತೋರ್ಸೋದು ಹೆಂಗೆ ನನ್ನ ಲೈಫ್ನ ಹೆಂಗ್ ಲೀಡ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಬೇಜಾರಾಗಿ ಆಗ್ಬಿಡುತ್ತಲ್ಲ, ಅದಕ್ಕೆ ಮಾಡ್ತಿದ್ದೀನಿ. ರಿಸ್ಕೇ ಹಂಗೆ ರಸ್ಕ್ ಆಗ್ಬಿಡ್ಬೇಕು ನಮ್ಮ ಮುಂದೆ. ಸ್ವಲ್ಪ ಬಿಲ್ಡಪ್ ಜಾಸ್ತಿ ಆಯ್ತಲ್ಲ, ಹಾಗೆ ಬಂದ್ರೆ ಗೊತ್ತಾಗುತ್ತೆ ನನಗೆ. ಅವರನ್ನೆಲ್ಲ ನಾವೇ ಅಲ್ಲಿ ಬೂದಿ ಮಷೀನ್ ಅಲ್ಲಿ ಗೊತ್ತಾಯ್ತಾ? ಗೊತ್ತಾಯ್ತು ತಾತ. ಸದ್ದ ಭಯ ಆಗ್ತದೆ ಯಾಕೆ ಈಗ? ತಾತ ಅಲ್ಲ ಈಗ ನೀವು ಎಂತಕ್ಕೆ ಎದುರಿಸ್ಬಿಟ್ರಿ? ಅರ್ಥ ಆಯ್ತು, ನೀವೇನ್ ಕೆಲಸ ಮಾಡ್ತೀರ ಅಂತ ಗೊತ್ತಾಯ್ತು. ಇಲ್ಲೆಲ್ಲ ಮಾಡಲ್ಲ ತಾನೆ? ಇಲ್ಲೆಲ್ಲ ಇಲ್ಲ ಅಂದ್ರೆ ಭಯ ಇಲ್ಲ. ಹಾ ಸರಿ ಇಲ್ಲ ಅಜ್ಜನ್ ನಂಬಿಕೆ ಇದೆ ನಂಗೆ ಅಜ್ಜನ್ ಮೇಲೆ. ಮತ್ತೆ ಎಂತ ಗೊತ್ತಾ, ಇಲ್ಲಿ ತಾತ ಏನ್ ಕೆಲ್ಸ ಮಾಡ್ತೀನಿ ಅಂದ್ರು ಗೊತ್ತಾ? ಅದು ಸತ್ತಿರೋರ್ನ ಇದೆಲ್ಲ ಮಿಷಿನ್ ಹಾಕ್ತಾರಲ್ಲ, ಆ ಕೆಲ್ಸ ಮಾಡ್ತೀನಿ ಅಂದ್ರು. ನನಗೆ ಸಡನ್ ಆಗಿ ಏನೋ ಬೇರೆನೆ ನೆನಪಾಗೋಯ್ತು. ಫ್ಲಾಶ್ ಬ್ಯಾಕ್ ಹಿಂಗ್ ಹೋಗ್ ಬಂತು. ಅರ್ಥ ಆಯ್ತಲ್ಲ ನಿಮ್ಗೂ? ಪಿಕಾಕ್ ಅಂತ ಐತೆ, ಅದು ಕ್ಯೂಟ್ ಆಗಂತು. ನಂತರ ಅಂದಿರ ಇಲ್ಲಿ ಜಾಗ ತೋರಿಸ್ರಿ ಹಿಡನ್ ಜೆಮ್ ಗೈಸ್. ಫೈನಲಿ ನಾವು ಒಂದು ಹಿಡನ್ ಜೆಮ್ ಬಂದಿದ್ದೀವಿ. ನಿಮ್ಗೆ ಡಾಕ್ಟರ್ ಬ್ರೋ ಮಾಡ್ತಾರಲ್ಲ ಹಿಡನ್ ಜೆಮ್ ತೋರಿಸ್ತಾರಲ್ಲ, ಆ ತರ ತೋರಿಸಿದೀನಿ ನಾನು. ಥ್ಯಾಂಕ್ ಮೀ. ಅದು ಗಣೇಶ ಕಟ್ಟೆ ಇದೆ ಆಯ್ತಾ. ಇದು ಯಾವ್ದು ತಣ್ಣೀರ್ ಬಾವಿಲಿ ಅಲ್ಲೂ ನೀರಲ್ಲಿ ಆಡಕ್ ಬಿಡಲ್ಲ, ಇಲ್ಲೂ ಬಿಡಲ್ಲ. ಸೊ ನಿಮ್ಗೆ ಫೋಟೋ ಇಡ್ಸ್ಕೊಬೇಕು ನೀರ್ ಹತ್ರ ಹೋಗಿ ಅಂತ ಏನಾದ್ರು ಇದ್ರೆ ಇಲ್ಲಿ ಗಣೇಶ ಕಟ್ಟೆ ಇದೆ. ಹುಡ್ಕೊಂಡ್ ಬಂದು ಹಾಕ್ತಿವಿ ಒಳಗೆ. ಅವೆಲ್ಲ ಇಲ್ಲ, ಗಣೇಶ ಕಟ್ಟೆ ಇದೆ ಗೈಸ್. ಅಲ್ಲಿಂದ ಹಿಂಗೆ ಒಳ್ಳೆ ಕಾಡ್ ರೂಟಲ್ಲಿ ಹಿಂಗೊಂಚೂರು ನಡ್ಕೊಂಡ್ ಬಂದ್ಬಿಟ್ರೆ ನೀವು ಇಲ್ಲಿ ಸಮುದ್ರ ನೋಡ್ಬೋದು ನೀವು. ಆಯ್ತಾ ಗೈಸ್? ನಮ್ ಪ್ರಕಾಶ್ ತಾತ ಈಗ ಫೋಟೋ ಹಿಡಿತಿದಾರೆ ನೋಡಿ. ಹಂಗೆ ಫೋನ್ ಹೆಂಗ್ ಯೂಸ್ ಮಾಡ್ತಿದಾರೆ ಗೊತ್ತಾ? ಫುಲ್ ಮಾಡ್ರನ್ ತಾತ ಗೈಸ್. ಮಾಡ್ರನ್ ತಾತ ಕೈಲಿ ನಾವು ಮಾಡ್ರನ್ ಪೋಸ್. ತಾತ ಹಿಂಗೆ ಥ್ಯಾಂಕ್ ಯು ತಾತ, ಧನ್ಯವಾದಗಳು. ನಮ್ಗೆ ನಮ್ಮನ್ ಬಿಟ್ಟು ಹೋಗ್ತಿದ್ದಾರೆ ಅವ್ರ ಮನೆಗೆ. ಎಷ್ಟು ಸ್ವೀಟ್ ಅಂದ್ರೆ ಪ್ರಕಾಶ್ ತಾತ ಮನೆ ಕರೆದ್ರು, ಬನ್ನಿ ನಮ್ಮ ಮನೆ ಇಲ್ಲೇ ಅಂತ. ತಾತ ಬಾಯ್ ಮಾಡಿ, ಬಾಯ್. ನೋಡಿ ಗೈಸ್ ಪ್ರಕಾಶ್ ತಾತ ಸ್ಪ್ರೈಟ್ ತಗೊಂಡ್ ಕೊಟ್ಟಿರೋದು. ಹಿಂಗೆ ಇಂಥ ಲವೆಲ್ಲ ತೋರಿಸ್ಬಿಟ್ರೆ ನಾನ್ ಮಂಗ್ಳೂರ್ ಬಿಟ್ಟು ಹೋಗಲ್ಲ ಆಮೇಲೆ. ತಾತ ನಗಾಗ ಇಲ್ಲ ನಿಮ್ಗೆ? ಅವನು ಹಿಂಗೆ ಕೇರ್ ಮಾಡ್ತಾನ ಅಂತ ಕೇಳ್ಬಿಡ್ಲಾ? ತಾತ ಸೋ ಕೈಂಡ್ ಗೈಸ್. ನಾನಂತೂ ಇಂಥ ಲವೆಲ್ಲೂ ನೋಡಿಲ್ಲ ಅಪ್ಪ. ಯಾರು ಸಾಯ್ತಿದ್ದಾರೆ ಅಂದ್ರೆ ಕೇರ್ ಮಾಡಿದ್ರೆ ಈ ಜಗತ್ತಲ್ಲಿ ಈ ತರ ಯಾರಾದ್ರೂ ಕೇರ್ ಮಾಡ್ಬಿಟ್ರೆ. ಸೊ ಮಂಗ್ಳೂರ್ ಪೀಪಲ್ ಹ್ಯಾವ್ ಸೋ ಸ್ವೀಟ್ ಹಾರ್ಟ್ಸ್. ಇನ್ನೊಬ್ಬ ಇದ್ದ ಮಂಗ್ಳೂರವ ವಿಘ್ನೇಶ್ ಅಂತ ಗೊತ್ತಾ?
ನಾನೊಂದು ಹೇಳ ಇಲ್ಲಿ ನನ್ನ ಪ್ರಾಬ್ಲಮ್ಸ್ ಬೇಡ ಬೇಡ ಅಂದ್ರೆ ಹಿಂಗೆ ಒದ್ಕೊಂಡು ಬರ್ತಾ ಇರುತ್ತೆ ಎಳೆಗುಳ್ ತರ ಡಬಕ್ 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 ಅಂತ ಪ್ರಾಬ್ಲಮ್ಸ್. ಸಿ ಮೈ ಪ್ರಾಬ್ಲಮ್ಸ್. ಕೈ ಸಮುದ್ರ ಜೊತೆ ಆಟ ಆಡೋಕ್ಕೇನೋ ಒಂಥರ ಚಂದ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಒಬ್ರೇ ಬಂದು ಸಮುದ್ರ ಜೊತೆ ಆಟ ಆಡ್ಕೊಂಡಿರ್ಬೋದು, ಚಂದ. ಈ ಫ್ರೆಂಡ್ಗಳು ಮಾಡ್ಕೊಂಡು ಅವ್ರ ಚಪ್ಲಿನೂ ನಾವೇ ಎತ್ಕೊಂಡೋಗಿ ಕೊಡ್ಬೇಕು. ಅಲ್ಲಿ ಫೋಟೋ ಇನ್ನೂ ಮುಗ್ದಿಲ್ಲ ಹಾಕೊಂಡು. ನಾನು ಇನ್ಫ್ಲೂಯೆನ್ಸರ್ ಅವಳು ಇನ್ಫ್ಲೂಯೆನ್ಸರ್ ಅಂತಾನೆ ಗೊತ್ತಿಲ್ಲ. ನನಗಿಂತ ಒಂದು 150 ಫೋಟೋ ಜಾಸ್ತಿ ಅವಳೇ ಇಟ್ಸ್ಕೊಂಡಿರ್ತಾಳೆ. ಅವಳೆ ಬೀಳೆ ಕಾಳಿಗೆ ಮಗ್ಲೇ ಬೀಳೆ ಕಿಸ್ಬಿಡೋದು ಹೆಂಗೆ. ಬಾಯ್ 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 ಬಾಯ್. ಮುಂದಿನ ವರ್ಷ ಸಿಗೋಣ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನೋಡ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಅಂಡ್ ನಾನು ನಿಮ್ಗೆ ಯಾವಾಗಲೂ ಹೇಳೋ ತರ ಈ ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಮದುವೆಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ನಾಳೆ ನಿಮ್ಗೊಂದು ಹಿಡನ್ ಜೆಮ್ ಏನದು ವಾಟರ್ ಫಾಲ್ಸ್ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಅಂಡ್ ಅಷ್ಟೇ, ನಾಳೆ ಅಟ್ ಸೇಮ್ ಟೈಮ್ 6 o'clock ಸಿಗುವ. ಅಷ್ಟೇ ವಿಷಯ, ಪೀಸ್ ಮತ್ತೆ ಸಿಗುವ.